ವೀಕ್ಷಕರಿಗೆ ನಮಸ್ಕಾರ. ನನ್ನ ಹೆಸರು ಮಧು ರಾಮದುರ್ಗಂ. ನಾನು ಎಂ ವ್ಯೂಸ್ ಅಂತ ನನ್ನ ಚಾನಲ್ ಬಗ್ಲಿಂದ ಇಷ್ಟು ದಿವಸವರೆಗೂ ಕನ್ನಡ ಬಿಗ್ ಬಾಸ್ ತೆಲುಗಿನಲ್ಲಿ ರಿವ್ಯೂ ಮಾಡ್ತಾ ಇದ್ದೆ. ಅಂಡ್ ದೆನ್ ಇವತ್ತಿನಿಂದ ನಾನು ಕನ್ನಡ ಬಿಗ್ ಬಾಸ್ ಕನ್ನಡ ರಿವ್ಯೂ ಕೂಡ ನಿಮ್ಮ ಮುಂದೆ ಇಡಲಿಕ್ಕೆ ತುಂಬಾ ಇಷ್ಟಪಡ್ತಿದ್ದೀನಿ. ಸೊ ಈ ಸಂಡೇ ಎಪಿಸೋಡ್ನಿಂದ ಕನ್ನಡ ರಿವ್ಯೂ ಕೂಡ ನಾನು ಬಿಡುಗಡೆ ಮಾಡ್ತೀನಿ. ದಯವಿಟ್ಟು ತಾವು ನನ್ನ ಚಾನಲ್ ನೋಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಇದನ್ನ ತಾವು ಬೆಳೆಸಬೇಕು ಅಂತೇಳಿ ನಾನು ನಿಮ್ಮ ಬಗೆಬಗೆಯಿಂದ ಬೇಡಿಕೆಂತ ಇದ್ದೀನಿ. ಇವತ್ತು ವಿಚಾರಕ್ಕೆ ಬಂದ್ರೆ ಸಂಡೇ ಫಂಡೇ ಟಾಸ್ಕ್. ನಿನ್ನೆಲ್ಲ ವಾರದ ಕತೆ ಕಿಚ್ಚರ ಜೊತೆ ಆಗಿದೆ, ಪಂಚಾಯತಿ ಎಲ್ಲ ನಡೆದಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅವೆಲ್ಲ ಕೊಟ್ಬಿಟ್ಟಿದ್ದಾಯ್ತು. ಇವತ್ತು ಫಂಡೇ ಟಾಸ್ಕ್ಗೋಸ್ಕರ ಕಂಪ್ಲೀಟ್ ಆಗಿ ಫಂಡೇ ಯಾವ್ಯಾವ ನಡಿಬೇಕು ಹಾಗಾಗಿ ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ಕಿಚ್ಚ ಸುದೀಪ್ ಸಾರ್. ಸೊ ಇದರಲ್ಲಿ ಫಸ್ಟ್ ಏನು ಅಂತಂದ್ರೆ ಮೊದಲನೇ ಟಾಸ್ಕ್ ಏನಿದೆ, ಒಂದು ಹಾಡು ಕಾರ್ಡ್ನಲ್ಲಿ ಬರೆದಿರ್ತಾರೆ, ಅದು ಕ್ಯಾಮರಾಕ್ಕೆ ನೋಡಿಸ್ಬೇಕು. ನೋಡಿಸಿದ ಮೇಲೆ ಅಂತಾರೆ ಅದರ ಭಾವಚಿತ್ರವನ್ನು ಒಂದು ಪ್ಲೇ ಬೋರ್ಡ್ ಮೇಲೆ ಅವ್ರು ಬಿಡಿಸ್ಬೇಕು. ಆ ಭಾವಚಿತ್ರವನ್ನು ನೋಡಿದ ಅವರ ತಂಡ ಸಭ್ಯರು ಅದನ್ನು ನೋಡಿ ಆ ಹಾಡು ಯಾವುದು ಅಂತ ಗೊತ್ತಿಡಿದು ಅದನ್ನು ಅವರು ಪ್ರಕಟಿಸಬೇಕು. ಇದು ಟಾಸ್ಕ್. ಸೊ ಲಾಸ್ಟ್ ವೀಕ್ ನಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಯಾವ ತಂಡಗಳು ಆಡಿದಾವೋ ಅಂದ್ರೆ ರಜಿತ್ ತಂಡ, ತ್ರಿವಿಕ್ರಮ್ ತಂಡ, ಇವೆರಡು ತಂಡಗಳೇ ಇವತ್ತು ಕೂಡ ಟಾಸ್ಕ್ ಆಡಿದ್ದಾರೆ. ಈ ಟಾಸ್ಕ್ ನಲ್ಲಿ ರಜಿತ್ ತಂಡ ಅವರು ವಿಜಯ ಸಾಧಿಸಿದ್ದಾರೆ. ಸೊ ಅವರು ಗೆದ್ದಿದ್ದಾರೆ. ಇದು ಒಂದು ಟಾಸ್ಕ್ ಆಗ್ಬಿಡ್ತು. ಇನ್ನೂ ಒಂದು ಏನಂದ್ರೆ ಎಸ್ ಆರ್ ನೋ ಟಾಸ್ಕ್ ಇಟ್ಟಿದ್ದಾರೆ. ಒಬ್ಬೊಬ್ಬರ ಬಗ್ಗೆ ಅಭಿಪ್ರಾಯ ಹೇಳಿ ಈ ಅಭಿಪ್ರಾಯ ಹೌದಾ ಅಲ್ಲ ಅಂತ ಹೇಳೋ ಎಸ್ ಆರ್ ನೋ ಟಾಸ್ಕ್. ಇದು ಪ್ರತಿ ಸೀಸನ್ ನಲ್ಲಿ ಪ್ರತಿ ಎಪಿಸೋಡ್ ನಲ್ಲಿ ಕೂಡ ಆಲ್ಮೋಸ್ಟ್ 2-3 ಸಾರ್ತನ ಒಂದೊಂದು ಬಿಗ್ ಬಾಸ್ ಸೀಸನ್ ನಲ್ಲಿ ಒಂದು 4-5 ಸಾರ್ತನ ಈ ಎಸ್ ಆರ್ ನೋ ಪ್ಲಕಾರ್ಡ್ ಇಟ್ಕೊಂಬ ಒಂದು ಚಟುವಟಿಕೆ ನಡೆಯುತ್ತದೆ. ಸೊ ಇದಾದ ನಂತರ ಮುಖ್ಯವಾಗಿ ಏನಂದ್ರೆ ಒಂದು ದೊಡ್ಡ ಕೈ ಗುರ್ತು, ಆ ಕೈ ಮೌಲ್ಡ್ ಆಗಿರುತ್ತೆ, ಅದನ್ನ ತಂದು ನಿಂದಿಸಿ ಪ್ರತಿಯೊಬ್ಬ ಹೌಸ್ ಮೆಂಬರ್ಗೂ ಎದುರಲ್ಲಿ ಇರೋ ಹೌಸ್ ಮೆಂಬರ್ ಬಗ್ಗೆ ಇರೋ ಅಭಿಪ್ರಾಯವನ್ನು ಹೇಳಿ ಅದಕ್ಕೆ ಅವ್ರು ಸಿಟ್ಟು ತಿಳಿಸಿ ಎಂಬಾಗಿ ಆ ಕೈಯನ್ನು ದುರಿಸಿ ಆ ಗ್ಲೌಸ್ ಹಾಕೊಂಡು ಅವ್ರನ್ನ ಬಡಿಬೇಕು. ಇಂದಲೇ ಬಡಿಬೇಕಾಗುತ್ತೆ, ಗಟ್ಟಿಗೆ ಹೇಟ್ಕೊಳ್ಬೇಕಾಗುತ್ತೆ. ಸೊ ಇದರಲ್ಲಿ ಕೂಡ ಅವರವರು ತಮ್ಮ ಕೋಪವನ್ನು ಕಳ್ಕೋಬೇಕು. ಲಾಸ್ಟ್ ಟೈಮ್ ಅಂದ್ರೆ ಹೋದ ವಾರನೇ ಒಂದು ಇಟ್ಟಿದ್ರು, ಇದೇ ತರಹ ಇಟ್ಟಿದ್ರು. ಏನಂದ್ರೆ ಕೋಪವನ್ನು ವ್ಯಕ್ತಪಡಿಸುವ ಒಂದು ಬಾಕ್ಸಿಂಗ್ ಚಟುವಟಿಕೆ ಇಟ್ಟಿದ್ರು. ಅದು ಏನಂದ್ರೆ ಎದುರಿಗೆ ಒಂದು ಸಿಲಿಂಡರ್ ಕಲ್ಲಾಗಿರುತ್ತೆ, ಅದರ ಮೇಲೆ ಗೊಂಬಿ ಯಾರ್ದಾದ್ರೂ ತಮ್ಮದು ಇಷ್ಟ ಇಲ್ಲ ನಾವು ಅವರು ಸ್ಟಿಕ್ಕರ್ ಅಂಟಿಸಿ ಕಾರಣಗಳು ಹೇಳ್ತಾ ಕಿಕ್ ಕೊಡ್ಬೇಕಾಗ್ತಾ ಇರ್ತದೆ. ಅದರಲ್ಲಿ ಬಹಳ ವೀರಾವೇಶದಿಂದ ಕಿಕ್ ಕೊಟ್ಟಿದ್ದು ನಮ್ಮ ಮಂಜಣ್ಣ. ಯಾರ ಬಗ್ಗೆ ಅಂದ್ರೆ ಐಶ್ವರ್ಯ ಬಗ್ಗೆ. ಆ ಕಥೆಯನ್ನ ತಾವು ನೋಡಿದ್ದೀರ. ಇವತ್ತು ಏನಾಗಿದೆ ಅಂದ್ರೆ ಮಜಾವಾಗಿ ಗೌತಮಿ ಮಂಜಣ್ಣ ಒಬ್ಬರಿಂದ ಒಬ್ಬರಿಗೆ ತುಂಬಾ ಸ್ನೇಹಿತರು, ಗೆಳೆಯರು, ಗೆಳತಿ ಅಂತ ಅವರು ಮಾತಾಡ್ಕೊಂತ ಇರ್ತಾರೆ. ಅದು ಎಲ್ಲರೂ ನೋಡಿದ್ದಾರೆ. ಮನೆಯಲ್ಲಿ ಇರೋ ಜನರೆಲ್ಲ ಹೊರಗಿರೋ ಜನರು ಕೂಡ ನೋಡಿದ್ದಾರೆ. ಸೊ ಗೌತಮಿ ಮಂಜುನ ಕರೀತಾಳೆ, ಮಂಜು ಗೌತಮ್ನ ಕರೀತಾಳೆ. ಕಾರಣ ಅಂತ ಹೇಳಿ ಅವ್ರು ಒಬ್ರಿಗೊಬ್ರು ಬಡ್ಕಂತಾರೆ. ಅಲ್ಲಿ ಮುಗಿತು. ಎರಡನೇದು ಏನಂದ್ರೆ ಹನುಮಂತು, ಧನರಾಜ್ ಅವರಿಬ್ಬರು ಕೂಡ ತುಂಬಾ ಅತ್ಯಂತ ಆಪ್ತರು. ಸೊ ಅವರು ಕೂಡ ಹನುಮಂತನ ಮಗಳು ಧನರಾಜ್ ಕರೆದು ಇವನು ತನ್ನದೊಳಗೆ ತಾನು ಮಾತಾಡ್ಕೊತ ಇರ್ತಾನೆ, ತನ್ನಲ್ಲಿ ತಾನೇ ಆಲೋಚನೆ ಮಾಡ್ತಾ ಇರ್ತಾನೆ, ಇವನು ಉತ್ಸಾಹವಾಗಿ ಇರಲ್ಲ, ಇವ್ನು ಏನೇನೋ ಮಾತಾಡ್ತಾ ಇರ್ತಾನೆ, ಜ್ಞಾನವಂತ ಅಂತ ತೋರಿಸ್ಕೊಂತಾನಾಗಿ ಇವ್ನು ಜ್ಞಾನವಂತ ಅಲ್ಲ ಅಂತೇಳಿ ಅವನೊಂದು ಏಟ್ ಕೊಡ್ತಾನೆ. ಹಾಗೆ ಹನುಮಂತ ಕೂಡ ನಾನು ಕೊಡ್ತೀನಿ ಬಿಡಿ, ನೀನ್ ಕೊಡೋದಲ್ಲ ನಾನು ಕೊಡ್ತೀನಿ, ಬಾ ಗೆಳೆಯ ನೀನ್ ನಿಂತ್ಕೋ ಸ್ನೇಹಿತ ದೋಸ್ತ ಬಂದು ನಿಂತ್ಕೋ ಅಂತ ಹೇಳೋದು ಅವನು ನಿಂದಿಸಿ ಒಂದೇ ಮಾತು ಹೇಳ್ತಾನೆ. ಸಾರ್ ದಿನಾಲಿ ಬೆಳಗಾದ್ರು ಅವನು ನನ್ನ ಹೊರ ಕರ್ಕೊಂಡ್ಬಂದು ಆಚೆಗೆ ಡೋರ್ ಹತ್ರ ಕೂರಿಸಿ ನಾನು ನಿಂಗೆ ಜ್ಞಾನಬೋಧ ಮಾಡ್ತೀನಿ ಅಂತ ಹೇಳಿ ಅವನು ಮಾಡೋ ಜ್ಞಾನಬೋಧ ಇನ್ನೇನು ಹೇಳಿದ್ರಿ ಸರ್ ಇವ್ರು ಮಾಡೋದು, ಮನೆಯಲ್ಲಿರೋರು ಎಲ್ಲರ ಬಗ್ಗೆ ಮಾತು ಕಚೇರಿ ಹೇಳ್ತಾ ಇರ್ತಾನೆ ಸರ್ ಅಂತ ಒಂದು ಏಟು ಕೊಡ್ತಾನೆ. ಹಾಗೆ ಭವ್ಯ ತ್ರಿವಿಕ್ರಮಿಗೆ ಕೂಡ ಆಗ ಕೊಡೋದು. ಆಮೇಲೆ ರಜಿತ್, ಚೈತ್ರ ಇವರಿಬ್ಬರದು ಕೂಡ ಟಿಪಿಕಲ್ ಪೇರ್ ಇವರಿಬ್ಬರದು ಕೂಡ. ಸೊ ಚೈತ್ರಗೆ ಕಾರಣಗಳು ಹೇಳ್ತಾ ರಜಿತ್ ಬೆನ್ನಿಗೆ ಏಟು ಹೊಡೆಯೋದು. ಆಮೇಲೆ ಚೈತ್ರ ಸಪೋರ್ಟ್ಗೆ ನಾವು ಒಬ್ರು ಬೇಕು ಅಂದ್ರೆ ತ್ರಿವಿಕ್ರಮ್ ತಗೊಂತಾಳೆ. ತ್ರಿವಿಕ್ರಮ್ ನಿಂದಿಸಿ ಒಂದೊಂದು ಕಾರಣ ಹೇಳ್ತಾ ಒಂದು 5-6 ಬ್ಲೋಸ್ ರಜಿತ್ಗೆ ಕೊಡಿಸ್ತಾಳೆ. ಸೊ ಈ ಚಟುವಟಿಕೆ ಒಂದು ಪೂರ್ತಿ ಆಗ್ಬಿಡುತ್ತೆ. ಇನ್ನು ಮಿಕ್ಕಿರೋದು ಏನು? ಸೊ ಇವೆಲ್ಲ ಚಟುವಟಿಕೆ ಎಲ್ಲ ನಡೆದ ಮಾಲಕ್ಕೆ ಇವತ್ತು ಅಂದ್ರೆ ಈ ವಾರದ ನಾಮಿನೇಟ್ ಆಗಿರೋಂಥವ್ರು 5 ಮಂದಿ. ಯಾರ್ಯಾರು? ಮೋಕ್ಷಿತಾ, ಐಶ್ವರ್ಯ, ಹನುಮಂತು,
ತ್ರಿವಿಕ್ರಮ್, ರಜಿತ್ ಇಷ್ಟು ಮಂದಿ ನಾಮಿನೇಟ್ ಆಗಿದ್ದಾರೆ. ಇವರೆಲ್ಲರನ್ನ ಸೇಫ್ ಮಾಡ್ಕೊಂತ ಮೊದಲು ರಜಿತ್ನ ಸೇಫ್ ಮಾಡಿದ್ದಾರೆ, ಆಮೇಲೆ ಮೋಕ್ಷದನ್ನ ಸೇಫ್ ಮಾಡಿದ್ರು, ಹನುಮಂತು, ಆಮೇಲೆ ಈ ಮೂರನ್ನ ಸೇಫ್ ಮಾಡಿದ್ಮೇಲೆ ಈ 3 ಮಂದಿ ಸೇಫ್ ಆದ್ಮೇಲೆ ಐದು ಮಂದಿ ಮೂರು ಹೋದ್ರೆ ಇನ್ನ ಎಷ್ಟು ಮಂದಿ ಉಳಿದಿರ್ತಾರೆ? 2 ಉಳಿದಿರ್ತಾರೆ. ಅವರಿಬ್ಬರು ಯಾರು ಅಂತಂದ್ರೆ ಐಶ್ವರ್ಯ, ತ್ರಿವಿಕ್ರಮ್. ಸೊ ಇವರಿಬ್ಬರನ್ನ ನಿಲ್ಲಿಸಿ ಐಶ್ವರ್ಯನ ಸೇಫ್ ಮಾಡ್ತಾರೆ, ತ್ರಿವಿಕ್ರಮ್ ಎಲಿಮಿನೇಟ್ ಅಂತ ಅಂತಾರೆ. ಆದ್ರೆ ಇದು ಫೇಕ್ ಎಲಿಮಿನೇಷನ್ ಅಂತ ಹೇಳಿ ನಮ್ಗೆಲ್ಲರಿಗೂ ಗೊತ್ತು. ಕಾರಣ ಇಷ್ಟೇ, ಏನಂದ್ರೆ ವೋಟಿಂಗ್ ಲೈನೇ ತಿಳಿದಿಲ್ಲ. ವೋಟಿಂಗ್ ಲೈನ್ ತಿಳಿದಿದ್ದು ಯಾರಿಗೂ ಕೂಡ ವೋಟ್ಸ್ ಬೀಳಲ್ಲ. ವೋಟ್ಸ್ ಬೀಳ್ದಿದ್ದೊತ್ತಾಗೆ ಎಲಿಮಿನೇಷನ್ ಅನ್ನೋ ಪ್ರಕ್ರಿಯೆನೇ ನಡೀತಾ ಇಲ್ಲ. ಸೊ ಹೀಗಾಗಿ ಈ ವಾರ ನೋ ಎಲಿಮಿನೇಷನ್ ವೀಕ್ ಎಂಬುದು ನಮ್ಗೆಲ್ಲರಿಗೂ ಗೊತ್ತು. ಆದ್ರೆ ಮನೆಯಲ್ಲಿ ಇರೋ ಆ ಮೆಂಬರ್ಸಿಗೆ ಮಾತ್ರ ಗೊತ್ತಿಲ್ಲ. ಅದನ್ನೇ ಟೆಕ್ನಿಕಲಿ ಸ್ವಲ್ಪ ಡ್ರಾಮಾ ಪ್ಲೇ ಮಾಡಬೇಕು, ಅವರಲ್ಲಿ ಸ್ವಲ್ಪ ಒಂದು ತಿಳುವಳಿಕೆ ತಗೊಂಡ್ಬರ್ಲಿಕ್ಕೆ ಒಂದು ಪ್ರ್ಯಾಂಕ್ ತರ ಮಾಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ಇದು ಮೊದಲನೇ ಬಾರಿ ಮಾಡೋ ಪ್ರಯತ್ನ ಅಲ್ಲ. ಯಾಕಂದ್ರೆ ಹಿಂದೆ ಚೈತ್ರಗ ಮಾಡಿದ್ದಾರೆ, ಐಶ್ವರ್ಯಗೂ ಮಾಡಿದ್ದಾರೆ, ಭವ್ಯಗೌಡ ಕೂಡ ಆಗಿ ಬಾಗಿಲುವರೆಗೆ ನಿಂತು ಅವರು ಮತ್ತೆ ಮನೆಯೊಳಗೆ ಬರ್ತಾರೆ. ಈ ಸಾರಿ ಸ್ವಲ್ಪ ಅಪ್ಗ್ರೇಡ್ ಮಾಡಿ ಏನ್ ಮಾಡಿದಾರಪ್ಪ ಅಂದ್ರೆ ಬಾಗಿಲನ್ನು ತೆಗೆಸಿ ಆತನ ಆಚೆಗೆ ಕಳಿಸಿದ್ದಾರೆ. ಸೊ ಮನೆಯಿಂದ ಹೊರಗೆ ಹೋಗಿದ್ದಾನೆ ತ್ರಿವಿಕ್ರಮ್. ಮನೆಯಿಂದ ಹೊರಗೆ ಹೋಗಿದ್ದವರು ಎಲ್ಲಿರ್ಬೇಕು? ಬಂದು ಸ್ಟೇಜ್ ಮೇಲೆ ಕಿಚ್ಚ ಸುದೀಪ್ ಅವರ ಹತ್ರ ಮಾತುಕತೆ ನಡೆಸ್ಬೇಕು. ಆದ್ರೆ ಹೊರಗೆ ಹೋಗಿರೋರು ತ್ರಿವಿಕ್ರಮ್ ಆದ್ರೆ ಹೋದ ವಾರ ಕಾರಣಾಂತರದಿಂದ ಹೊರಗೆ ಹೋದಂತ ಗೋಲ್ಡ್ ಸುರೇಶ್ನ ಕರೆಸಿ ಮಾತುಕತೆ ನಡೆಸಿ ಅವ್ರಿಗೆ AV ನೋಡಿಸಿ ಅವ್ರಿಗೆ ಕೊಡಬೇಕಾದ ಗಿಫ್ಟ್ಸ್ ಎಲ್ಲ ಕೊಟ್ಟು ಹೊರಗೆ ಕಳಿಸ್ತಾರೆ. ಸೊ ಈ ವಿಚಾರ ನೋಡಿದ ಮೇಲೆ ನಮ್ಗೆ ಅರ್ಥ ಆಗೋದೇನೆಂದ್ರೆ ಈ ಸಾರಿ ತ್ರಿವಿಕ್ರಮ್ ಹೊರಗೆ ಹೋಗ್ತಾ ಇಲ್ಲ. ಇದು ಒಂದು ದೊಡ್ಡ ಡ್ರಾಮಾ. ಸೊ ಬಿಗ್ ಬಾಸ್ ಕಂಟೆಂಟ್ಗೋಸ್ಕರ ಈ ಪ್ಲಾನ್ ಮಾಡಿದ್ದಾರೆ ಅಂತ ನಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಅಷ್ಟೇ ಅಲ್ಲ, ಈ ಸಾರಿ ಸ್ವಲ್ಪ ಎಲಿಮಿನೇಷನ್ ಎಂಬ ಪ್ರಾಸೆಸ್ ಎವ್ರಿ ವೀಕ್ ಸ್ಕಿಪ್ ಆಗ್ತಾ ಬರ್ತಾ ಇದ್ದಾರೆ. ಕಾರಣಾಂತರದಿಂದ ಮೆಂಬರ್ಸ್ ಹೊರಗೆ ಹೋಗ್ಬಿಡ್ತಿರ್ತಾರೆ. ಲಾಸ್ಟ್ ಟೈಮ್ ಗೋಲ್ಡ್ ಸುರೇಶ್ ಕೂಡ ಹೊರಗೆ ಹೋಗಿದ್ದಾನೆ. ಈ ಸಾರಿ ಅದೇ ಕಿಚ್ಚ ಸುದೀಪ್ ಅವರು ಅವ್ರನ್ನ ಕರೆಸಿ ನೀವು ಎಲಿಮಿನೇಟ್ ಆಗಿ ನೀವು ಮನೆಯಿಂದ ಸೆಲ್ಫ್ ಎಫೆಕ್ಟ್ ಆಗಿ ಹೋಗ್ಬಿಟ್ಟಿದ್ರಿ, ಕಾರಣಾಂತರದಿಂದ ನೀವು ಹೊರಗೆ ಹೋಗ್ಬೇಕಾಗಿ ಬಂತು. ಆದ್ರೆ ತುಂಬಾ ಜನ ನೀವು ಹೊರಗೆ ಹೋಗಿದ್ದ ಕಾರಣಗಳು ಬಗೆಯಿಂದ ಆಲೋಚನೆ ಮಾಡ್ತಾ ಇದ್ದಾರೆ. ಅವರು ಸಂದೇಹಗಳನ್ನೆಲ್ಲ ತಾವು ನಿವೃತ್ತಿ ಮಾಡ್ಲಿಕ್ಕೆ ಈ ಸ್ಟೇಜ್ ಮೇಲೆ ಹೇಳಿ ನೀವು ಯಾತಕ್ಕೆ ಹೋಗಿದ್ದೀರಾ, ನಿಮ್ ಸಮಸ್ಯೆ ಏನಿತ್ತು, ಆ ಸಮಸ್ಯೆ ನಿವೃತ್ತಿ ಆಗಿತಾ ಅಂದ್ರೆ ಅವರು ಎಲ್ಲ ಹೇಳ್ತಾರೆ. ತನ್ನ ಬಿಸಿನೆಸ್ ಹೌಸ್ ಹೊಡೆ ಬರೋ ಕಾಲಕ್ಕೆ ಬೇರೆಯವ್ರಿಗೆ ಒಪ್ಪಿಸಿ ಬಂದಿರೋದು. ಆದ್ರೆ ನಮ್ಮ ಕಸ್ತನಿಗೆ ಒಪ್ಪಿಸಿ ಬಂದ್ರೆ ಆ ನಮ್ಮ ಕಸ್ತನೇ ನಮಗೆ ದ್ರೋಹ ಮಾಡಿ ಆ ವ್ಯಾಪಾರನ ತೀರಾ ಕೆಳಗೆ ತಳ್ಳಿದ್ದಕ್ಕೆ ಬಿಗ್ ಬಾಸ್ ಮನೆಯಿಂದ ಸುರೇಶ್ ಹೊರಗೆ ಬರಬೇಕಾಗಿ ಬಂತು ಎಂಬ ಕಾರಣ ಅಲ್ಲಿ ಹೇಳ್ತಾರೆ ಮಾತು. ಅಲ್ಲಿಗೆ ಸುರೇಶ್ ಚಾಪ್ಟರ್ ಕ್ಲೋಸ್ ಆಗುತ್ತೆ. ಆದ್ರೆ ತ್ರಿವಿಕ್ರಮ್ ಚಾಪ್ಟರ್ ಕ್ಲೋಸ್ ಆಗಿಲ್ಲ. ತ್ರಿವಿಕ್ರಮ್ ಇನ್ನ ಸ್ಟೇಜ್ ಮೇಲೆ ಬಂದಿಲ್ಲ, ಬರಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕಂದ್ರೆ ಈ ಬಾರಿ ಎಲಿಮಿನೇಷನ್ ಇಲ್ಲ. ಇಲ್ಲಿದ್ದೊತ್ನಾಗೆ ಅವ್ರು ಎಲ್ಲಿಂದ ಬರ್ತಾರೆ? ಬರ್ಲಕ್ಕೆ ಸಾಧ್ಯವೇ ಇಲ್ಲ. ಸೊ ಹೀಗಾಗಿ ತ್ರಿವಿಕ್ರಮ್ ಅವರು ಬರಲ್ಲ. ಆದ್ರೆ ನಾಳೆ ಬರೋ ಟೀಸರ್ ನಲ್ಲಿ ಅಂದ್ರೆ ಇವತ್ತು ನಡೆದಿದ್ದರೆ ಅದ್ರ ಕಟ್ ಮಾಡಿ ನಾಳೆಗೆ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಕಂಟೆಂಟ್ ನಾಳೆ ಕೂಡ ಇರುತ್ತೆ. ಯಾಕಂದ್ರೆ ಸುದೀಪ್ ಅವರು ಮನೆಯವರ ಹತ್ರ ನಾಳೆ ಕೂಡ ಮಾತಾಡೋದಾಗೆ ಒಂದು ನೋಡಿಸ್ತಾರೆ. ಅವರು ಶನಿ ಆಯ್ತಾರ ಭಾನುವಾರ ತಪ್ಪ ಮಿಕ್ಕಿದ್ದಿನ ಅವ್ರು ಬರ್ಲಿಕ್ಕೆ ಅವಕಾಶನೇ ಇಲ್ಲ. ಸೋಮವಾರ ಕೂಡ ಸುದೀಪ್ ಸಾರ್ ನೋಡಿಸಿದ್ದಾರೆ ಅಂತ ಹೇಳಿದ್ರೆ ಇದು ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ ಎಪಿಸೋಡ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತೇಳಿ ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿಬಿಡುತ್ತೆ. ಸೊ ಸುದೀಪ್ ಸಾರ್ ಅವರು ಮನೆಯವ್ರನ್ನೆಲ್ಲರನ್ನ ಕೇಳ್ತಾರೆ, ಭವ್ಯಗೌಡ ಕೇಳ್ತಾರೆ, ಅವರು ಹೊರಗೋದ್ರೆ ನೀವ್ ಯಾಕೆ ಕಂಡೀರಾಗ್ತೀರಾ, ಯಾಕೆ ನೀವು ಹೇಳ್ತಾ ಇದ್ದೀರಾ ಅಂದ್ರೆ ಇಲ್ಲ ಸರ್ ಅವ್ರು ತುಂಬಾ ಎಫಿಷಿಯಂಟ್, ಅವ್ರು ಡಿಸರ್ವ್ ಕ್ಯಾಂಡಿಡೇಟ್ಸ್, ಇಲ್ಲಿ ಇರ್ಬೇಕಾಯ್ತು ಅವರು ಅಂತಂದ್ರೆ ಅವರು ಡಿಸರ್ವ್ ಅಂಬುದು ನೀವೇ ಹೇಳ್ತೀರಾ. ಹೇಳ್ಬೇಕಾಯ್ತು ಹೊರಗಿರೋ ಪಬ್ಲಿಕ್ ವೋಟ್ ಮಾಡೋದು ಅವ್ರು ಹೇಳ್ಬೇಕಾಗ್ಲಿ, ನೀವು ಯಾಕೆ ಹೇಳ್ತೀರಾ ಅಂತೇಳಿ ಒಬ್ಬೊಬ್ರು ಯಾಕೆ ನೀವು ಮಾಡಿದಿರಿ ಅಂತ ಅಂಬೋದೊಂದು ತಿಳಿಸ್ತಾರೆ. ಅಂದ್ರೆ ಒಬ್ಬ ಮೆಂಬರ್ ಮನೆಯಿಂದ ಹೊರಗೆ ಹೋದಾಗೆ ಮನೆಯಲ್ಲಿ ಏನೇನು ನಡೀತದೆ, ಆ ಆಕ್ಟಿವಿಟಿ ಹೆಂಗಿರುತ್ತೆ, ಇದನ್ನೆಲ್ಲ ಕೂಡ ತುಂಬಾ ಆಕ್ಟಿವ್ ಆಗಿ ನೋಡಿಸ್ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿದಿದೆ. ನಾಳೆ ಏನ್ ನಡೀತದೆ ಅಂಬುದು ನೋಡೋಣ. ನಾನು ದಿನಾಲೂ ಆ ಎಪಿಸೋಡನ್ನ ನಿಮ್ಮ ಮುಂದೆ ಸೂಕ್ತವಾಗಿ ಇರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ದಯಮಾಡಿ ನನ್ನ ಚಾನಲ್ ನೋಡ್ರಿ. ನನ್ನ ಕಂಟೆಂಟ್ ನಿಮಗೆ ತುಂಬಾ ಇಷ್ಟ ಆದ್ರಿಗಿನ ಪ್ಲೀಸ್ ಸಬ್ಸ್ಕ್ರೈಬ್ and share it. ಇದು ನಿಮ್ಮ ರಾಮದುರ್ಗ ಮಧು signing off.